ಸಿಕ್ಕಿಬಿದ್ದಿರೋ ಮುರುಗನ್ ಬಿಬಿಎಂಪಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಟರಾಜ್ ವಿರುದ್ಧ ಜೆಡಿಎಸ್ನಿಂದ ಸ್ಪರ್ಧಿಸಿ ಸೋತಿದ್ದ. ಎಲೆಕ್ಷನ್ ಮುಗಿತಾ ಇದ್ದಂತೆ ಅದಕ್ಕೆ ಸಂಬಂಧಿಸಿದ ಸ್ಪರ್ಧೆಗಳು ಕೂಡ ಮುಗಿದು ಹೋಗಬೇಕಿತ್ತು. ಆದರೆ ಗೆದ್ದ ನಟರಾಜ್ ಸೋತ ಮುರುಗನ್ನ ಬೆಂಬಲಿಗರನ್ನ ಒಬ್ಬೊಬ್ಬರನ್ನಾಗಿ ಆರಿಸಿಕೊಂಡು ಬೆನ್ನತ್ತಿ ಕಾಡೋದಕ್ಕೆ ಶುರು ಮಾಡ್ದ. ಅದು ಸಾಲದು ಅಂತ ಮುರುಗನ್ ನಕಲಿ ಮತದಾರರನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಸುವರ್ಣ ನ್ಯೂಸ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಒಂದಷ್ಟು ದಾಖಲೆಗಳನ್ನು ತೋರಿಸ್ಬಿಟ್ಟ. ಎದುರಾಳಿಯಾದಂಥ ಮುರುಗನ್ ಅನ್ನೋರು ಇದು ಕಳೆದ ಬಾರಿ ಎಲ್ಲ ಚುನಾವಣೆಯಲ್ಲೂ ಸ್ಪರ್ಧಿಸ್ತಾರೆ. ಅವ್ರಿಗೆ ಚುನಾವಣೆ ಸ್ಪರ್ಧಿಸೋದೇ ಒಂದು ಅಭ್ಯಾಸ ಆಗಿಬಿಟ್ಟಿದೆ. MLA ಸ್ಪರ್ಧಿಸಿದ್ರು, ಪುನಃ ಕಾರ್ಪೊರೇಟ್ರು ಮುಂಚೆ ಸ್ಪರ್ಧಿಸಿದ್ರು. ಈಗ ನನ್ನ ವಿರೋಧವಾಗಿ JDSಯಿಂದ ಕಳೆದಲ್ಲಿದ್ದರು. ಬಟ್ ಆದರೆ ಅವರು ಗೆಲ್ಲಕ್ಕೆ ಸಾಧ್ಯವಿರಲಿಲ್ಲ. ಆದರೆ ಪರ್ಟಿಕ್ಯುಲರ್ ಬೂತ್ ಇವತ್ತು ಏನು ನಾನು ತೋರಿಸಿದ್ದೀನೋ ಆ ಬೂತಲ್ಲಿ ಮಾತ್ರ ಹೆಚ್ಚು ಕಮ್ಮಿ 70ರಿಂದ 80% ಮತ ಅಲ್ಲಿ ಪೋಲಿಂಗ್ ಆಗ್ತದೆ. ಪೋಲಿಂಗ್ ಆಗೋದ್ರಲ್ಲಿ 60ರಿಂದ 70% ಅವರಿಗೆ ಮತ ಬಿದ್ದಿರ್ತದೆ. ಇದು ಯಾವ ರೀತಿ ಅಂತ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಗ್ತಾಯಿದೆ ಈ ರೀತಿ ಕಳ್ಳ ಮತ ಎಲ್ಲ ಸೇರಿರೋದ್ರಿಂದ, ಎಲ್ಲ ಬೇರೆ ಊರುಗಳಿಂದ ಸೇರಿಸಿರೋದ್ರಿಂದ ಮತ ಅಷ್ಟು ಅವ್ರು ತೊಗೊಳಕ್ಕೆ ಸಾಧ್ಯವಾಗ್ತಾಯಿದೆ ಅಂತ. ಮುರುಗನ್ ಎಲೆಕ್ಷನ್ ಗೆಲ್ಲೋದಕ್ಕೆ ಅಂತ ತುಂಬ ಜನ ನಕಲಿ ಮತದಾರರನ್ನ ಸೃಷ್ಟಿಸಿದ್ದ ಅನ್ನೋದೇ ನಟರಾಜ್ ಆರೋಪದ ಸಾರಾಂಶವಾಗಿತ್ತು. ತನ್ನ ಮುರುಗನ್ ಆರ್ಟ್ಸ್ನ ನೌಕರರ ಹೆಸರಿಗೆ ವೋಟರ್ ಐಡಿಗಳನ್ನು ಮಾಡಿಸಿದ್ನಂತೆ ಈತ. ಎಲೆಕ್ಷನ್ ಗೆದ್ದಾದ ನಂತರ ಇಂಥದ್ದೊಂದು ಆರೋಪ ಮಾಡಿ ನಟರಾಜ್ ಸಾಧಿಸಬೇಕಾದದ್ದೇನೂ ಇರಲಿಲ್ಲ, ಆದರೂ ಮಾಡ್ದ. ಅದು ಪ್ರಸಾರ ಆದ ನಂತರ ಮುರುಗನ್ಗೆ ಏರಿಯಾದಲ್ಲಿ ಮರ್ಯಾದೆ ಹೋಗಿತ್ತು. ಇದು ನಟರಾಜನ್ನ ಕೊಲ್ಲಿಸೋದಕ್ಕೆ ಈತ ಕೊಟ್ಟ 18 ಕಾರಣಗಳ ಪೈಕಿ ಒಂದು. ಉಳಿದವುಗಳ ಪೈಕಿ ಇಂಪಾರ್ಟೆಂಟ್ ಅಂದರೆ ಎಲೆಕ್ಷನ್ ಗೆದ್ದ ನಂತರ ಜಿದ್ದು ಸಾಧಿಸಿದ್ದ, ಚುನಾವಣೆಗೆ ತನ್ನನ್ನು ಬೆಂಬಲಿಸಿದ್ದವರಿಗೆ ನಟರಾಜ್ ಕಿರುಕುಳ ಕೊಟ್ಟಿದ್ದ, ಬೇರೆಯವರ ಮೂಲಕ ಸುಳ್ಳು ಕೇಸ್ಗಳನ್ನು ದಾಖಲಿಸಿ ಪೀಡಿಸಿದ್ದ, ಮುರುಗನ್ ಆರ್ಟ್ಸ್ ನೌಕರರ ವಿರುದ್ಧ ಸುಳ್ಳು ಕೇಸ್ಗಳು, ತನ್ನನ್ನು ಕೊಲ್ಲೋದಕ್ಕೆ ತಮಿಳುನಾಡಿನಿಂದ ಹುಡುಗರನ್ನ ಕರೆಸಿದ್ದು, ಮೇಲಿಂದ ಮೇಲೆ ನಡೆದ ಕೊಲೆ ಪ್ರಯತ್ನಗಳು. ಈ ರೀತಿಯಾದ ಹಲವು ಕಾರಣಗಳನ್ನು ಕೊಡ್ತಾನೆ ಮುರುಗನ್. ನಿಜಕ್ಕೂ ನಟರಾಜ ಈತನನ್ನ ಕೊಲ್ಲಿಸೋದಕ್ಕೆ ತಮಿಳುನಾಡಿನಿಂದ ಹುಡುಗರನ್ನ ಕರೆಸಿದ್ನ? ಹೌದು ಅಂತ ಈತನನ್ನ ನಂಬಿಸಿದವನೇ ಈ ರಾಜೇಂದ್ರ. ಈತ ಮೊದಲು ನಟರಾಜ್ ಜೊತೆಗೆ ಇದ್ದ ಹುಡುಗ. ಎಲೆಕ್ಷನ್ ಟೈಮ್ನಲ್ಲಿ ಮುರುಗನ್ ಜೊತೆಗೆ ಬಂದ. ನಂತರ ನಟರಾಜನ ಹುಡುಗರು ಈತನನ್ನ ಓಡಾಡಿಸಿಕೊಂಡು ಬಡಿದಿದ್ರು. ಕೊನೆಗೆ ಕೈಕಾಲು ಹಿಡ್ಕೊಂಡು ಆತನ ಜೊತೆಗೆ ಓಡಾಡೋದಕ್ಕೆ ಶುರು ಮಾಡಿದ್ದ. ಇದೇ ರಾಜೇಂದ್ರ ನಟರಾಜ ನಿನ್ನನ್ನು ಕೊಲಿಸೋದಕ್ಕೆ ವ್ಯವಸ್ಥೆ ಮಾಡಿಸಿದಾನೆ ಅಂತ ಮುರುಗನ್ನನ್ನ ನಂಬಿಸ್ಬಿಟ್ಟ. ಆ ಮಾತು ಕೇಳಿದಾಗಿನಿಂದ ತನ್ನೆದುರಿಗೆ ಯಾರೇ ಅಪರಿಚಿತರು ಬಂದು ನಿಂತರು ನನ್ನನ್ನು ಕೊಲ್ಲೋದಕ್ಕೆ ಬಂದಿದ್ದಾರೆ ಅನ್ಸೋದಕ್ಕೆ ಶುರುವಾಗಿತ್ತು ಮುರುಗನ್ಗೆ. ಆವಾಗೆಲ್ಲ ಇವನ ಬಳಿಗೆ ಬರ್ತಿದ್ದ ರಾಜೇಂದ್ರ, ಅಣ್ಣ ಇವತ್ತು ನೀನು ಜಸ್ಟ್ ಮಿಸ್ ಆದೆ ಅಂತ ತಿದಿ ಒತ್ತೋನು. ಅದಕ್ಕೆ ಸರಿಯಾಗಿ ಮಂತ್ರಿ ಮಾಲ್ನಲ್ಲಿ ಒಂದು ಸಲ ಹಲ್ಲೆ ಕೂಡ ನಡೀತು. ಅಲ್ಲಿಗೆ ಇವನನ್ನ ನಾನು ಕೊಲ್ಲಿಸದಿದ್ರೆ ಇವನು ನನ್ನ ಕೊಲ್ಲಿಸ್ತಾನೆ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟ ಮುರುಗನ್. ಆಗ್ಲೇ ತನ್ನ ಬಳಿ ನೌಕರಿ ಮಾಡಿಕೊಂಡಿದ್ದ ಮಣಿನ ಕೂಡಿಸ್ಕೊಂಡು ಮಾತಾಡಿದ್ದು. ಈ ಮಣಿನ ಕೂಡ ನಟರಾಜನ ಕಡೆಯ ಹುಡುಗರು ಬಡ್ದಿದ್ರು. ಅದೇ ಸಿಟ್ಟಿನಲ್ಲಿದ್ದ ಈತ ಶ್ರೀರಾಂಪುರದ ಚಪ್ಪರ್ಗಳನ್ನ ತಂದು ತನ್ನ ಧಣಿ ಎದುರಿಗೆ ನಿಲ್ಲಿಸ್ದ. 25 ಲಕ್ಷಕ್ಕೆ ಮಾತಾಯಿತು. 5 ಲಕ್ಷದ ಅಡ್ವಾನ್ಸ್ ಎಣಿಸಿಕೊಟ್ಟ ಮುರುಗನ್. ಅದರ ಪೈಕಿ 1.5 ಲಕ್ಷ ಕೊಟ್ಟಿದ್ದು ಗಾಂಧಿನಗರದ ಮಾಜಿ ಕಾರ್ಪೊರೇಟರ್ ಅಶೋಕ್ ದಾನಿ. ಈ ಕೊಲೆಗೆ ಅಂತಾನೆ ಆತ ದುಡ್ಡು ಕೊಟ್ರು ಅಂತ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮುರುಗನ್. ಅದರ ಬಗ್ಗೆ ತನಿಖೆ ನಡೀತಿದೆ. ಇರಲಿ, ಒಟ್ನಲ್ಲಿ ಎಲ್ಲಾನು ತಯಾರಾಗಿತ್ತು. ಈ ಕೊಲೆಗೆ ಅಂತಾನೆ ಇದೊಂದು ಲಡಕಾಸಿ ಮಾರುತಿ 800 ಖರೀದಿಸಿದ್ರು. ಒಂದು 2 ವೀಲರ್ನಲ್ಲಿ ನಟರಾಜನ್ನ ಫಾಲೋ ಮಾಡಿ ಆತನ ದಿನಚರಿ ತಿಳ್ಕೊಂಡ್ರು. ಸೆಪ್ಟೆಂಬರ್ 3ನೇ ವಾರದಲ್ಲೊಂದು ದಿನ ಇದೇ ಮನೆ ಎದುರಿಗೆ ಮುಹೂರ್ತ ಫಿಕ್ಸ್ ಆಗಿತ್ತು.
ಆವತ್ತು ಅಚಾನಕ್ಕಾಗಿ ಅಲ್ಲಿಗೆ ಶೇಷಾದ್ರಿಪುರಂ ಸ್ಟೇಷನ್ನ ಹೊಯ್ಸಳ ಬಂದಿದ್ರಿಂದ ಬೇಟೆ ಮಿಸ್ ಆಗಿತ್ತು. ಅಕ್ಟೋಬರ್ 1ನೇ ತಾರೀಖಿನ ದಿನ ಮಾತ್ರ ಕೈ ತಪ್ಪಲಿಲ್ಲ. ಈಗ ಆರೋಪಿಗಳನ್ನ ಹಿಡಿದ ನಂತರ ದಿನೇಶ್ ಗುಂಡೂರಾವ್ ಪ್ರೆಸ್ ಮೀಟ್ ಮಾಡಿ ಒಂದು ತೂಕದ ಮಾತು ಹೇಳಿದ್ದಾರೆ. ಇದನ್ನ ತನಿಖೆ ಇನ್ನೂ ಇಲ್ಲಿಗೆ ನಿಲ್ಲಿಸಬಾರ್ದು, ಇನ್ನು ಮುಂದಕ್ಕೆ ಹೋಗಬೇಕು ಅಂತ ನಾವು ಹೇಳ್ತಾ ಇರೋದು. ಇನ್ನು ಆಳವಾಗಿ ಹೋಗ್ಬೇಕಿದೆ. ಅಷ್ಟು ಸುಲಭವಾಗಿ ಇದು ಮುಕ್ತಾಯ ಆಗಿದೆ ಅಂತ ನಾನು ಒಪ್ಪೋದಕ್ಕೆ ತಯಾರಾಗಿಲ್ಲ. ಆದರೆ ಸರ್ಕಾರದವ್ರಿಗೆ ಅಭಿನಂದನೆ ಮಾತ್ರ ಸಲ್ಲಿಸ್ತೀನಿ. ಒಳ್ಳೆಯ ಒಂದು ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಪೊಲೀಸಿನ ಆಯುಕ್ತರು ಎಲ್ರಿಗೂ ಕೂಡ. ಈ ಅನುಮಾನ ತುಂಬಾ ಜನರಿಗಿದೆ. ಇಡೀ ಷಡ್ಯಂತ್ರ ರೂಪಿಸಿದ ಮುರುಗನ್ ಆರ್ಟ್ಸ್ ಅನ್ನೋ ಒಂದು ಆರೋಗ್ಯವಂತ ಬಿಸ್ನೆಸ್ನ ಒಡೆಯ ಅನ್ನೋದು ಹೌದಾದ್ರೂ ತೀರಾ ಇಂಥದ್ದೊಂದು ಕೊಲೆ ಮಾಡಿಸಿ ದಕ್ಕಿಸಿಕೊಳ್ಳಬಲ್ಲಷ್ಟು ಹಡಬೆ ದುಡ್ಡಿನ ಒಡೆಯನಲ್ಲ. ಈತನ ಹಿಂದೆ ದೊಡ್ಡ ಕುಳವೊಂದು ಇಲ್ಲದೆ ಈ ಕೆಲಸ ನಡೆದಿಲ್ಲ ಅನ್ನೋ ಸಂಶಯಗಳು ನಿರಾಧಾರವಲ್ಲ. ಅದರ ಬಗ್ಗೆ ತನಿಖೆ ನಡೀಬೇಕಿದೆ. ಏನೇ ಆದರೂ ಈಗ ನಡೆದಿರೋ ತನಿಖೆಗೆ, ಅರೆಸ್ಟ್ಗಳಿಗೆ ಈ ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆರೋಪಿಗಳು ಸಿಗೋ ತನಕ ಮಾಧ್ಯಮದವರೆದುರಿಗೆ ಮಾತಾಡೋದಿಲ್ಲ ಅಂತ ಮಿರ್ಜಿ ಸಾಹೇಬರು ಆಣೆ ಮಾಡಿದ್ರು ಏನೋ, ಆ ಪ್ರಕಾರನೇ ನಡ್ಕೊಂಡಿದ್ದಾರೆ. ಜಾಯಿಂಟ್ ಕಮಿಷನರ್ ಪ್ರಣವ್ ಮೊಹಾಂತಿ ಅನ್ನೋ ಈ ಮನುಷ್ಯನ ಇನ್ವೆಸ್ಟಿಗೇಷನ್ ಸ್ಟೈಲ್ ಏನು ಅನ್ನೋದು ನಟರಾಜ್ ಕೊಲೆ ಕೇಸನ್ನ ಪೂರ್ತಿಯಾಗಿ ಸ್ಟಡಿ ಮಾಡಿದವರಿಗೆ ಗೊತ್ತಾಗುತ್ತೆ. ಎಸಿಪಿಗಳಾದ ಓಂಕಾರಯ್ಯ, ಗಂಗಾಧರ್ರ ಚಾಣಾಕ್ಷತೆ ದೊಡ್ಡದು. ಇವರೆಲ್ಲರ ಜಾಣತನಗಳು ಫಲ ಕೊಟ್ಟಿದ್ದು ಮಾತ್ರ ಇನ್ಸ್ಪೆಕ್ಟರ್ಗಳಾದ ನಾಗರಾಜ್, ಮಾಲ್ತೇಶ್, ರವಿಕುಮಾರ್, ಶ್ರೀಧರ್, ನಾಗಲಿಂಗಯ್ಯ, ಪ್ರಕಾಶ್, ಅಬ್ದುಲ್ ಖಾದರ್ ಮತ್ತು ಇವರ ಸಿಬ್ಬಂದಿಯ ಹಾರ್ಡ್ ವರ್ಕ್ನಿಂದ. ಇದು ಕಾರ್ಪೊರೇಟರ್ ನಟರಾಜ್ ಕೊಲೆ ಕೇಸಿನ ಅಸಲಿ ಕಥೆ. ಆತ ಕೊಲೆಯಾಗದಿದ್ದರೆ ಮುರುಗನ್ನ ಹೆಣ ಬೀಳ್ತಿತ್ತು ಅನ್ನೋ ಮಾತು ಅದೆಷ್ಟರ ಮಟ್ಟಿಗೆ ಸತ್ಯ ಅನ್ನೋ ಪ್ರಶ್ನೆಗೆ ನಟರಾಜ್ನಿಂದ ಮಾತ್ರ ಸರಿಯಾದ ಉತ್ತರ ಸಿಕ್ತಿತ್ತು. ಈಗ ಅವನೇ ಇಲ್ಲ. ಈ ಕೊಲೆ ಎಲ್ಲ ಸಣ್ಣ ಪುಟ್ಟ ರಾಜಕಾರಣಿಗಳಿಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ರಾಜಕೀಯದ ಜಿದ್ದುಗಳು ಎಲೆಕ್ಷನ್ನಲ್ಲಿ ಶುರುವಾಗಿ ಅಲ್ಲೇ ಮುಗಿದು ಹೋಗಬೇಕು. ಗೆಲುವು ಯಾರ ತಲೆಯ ಮೇಲೂ ಕೊಂಬು ಮೂಡಿಸಬಾರ್ದು. ಗೆದ್ದವನ ತಲೆ ಹೆಗಲ ಮೇಲೆ ನಿಲ್ಲಲಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟರ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.